ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನೀವು ಬಹಳ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತಾ ಇದ್ರಿ, ನೀವು ಸ್ಕಿನ್ ಹೇಗೆ ಕೇರ್ ಮಾಡ್ತೀರಾ, ಏನ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀರಾ, ಏನ್ ಕ್ರೀಮ್ಸ್ ಯೂಸ್ ಮಾಡ್ತೀರಾ ಅಂತೆಲ್ಲ. ನಿಜ ಹೇಳ್ಬೇಕಂದ್ರೆ ನಾ ಅದನ್ನ ಆ ಥರದ ವಿಡಿಯೋಸ್ ಮಾಡೋಕ್ಕೆ ನನಗೆ ಮನ್ಸು ಆಗಿರ್ಲಿಲ್ಲ. ಯಾಕಂದ್ರೆ ಜಾಸ್ತಿ ಹೇಗೆ ಯೂಸ್ ಮಾಡಲ್ಲ. ಯಾರು ನಂಬ್ತಿರೋ ಎಲ್ಲ ಗೊತ್ತಿಲ್ಲ. ಬಹಳ ಸೆನ್ಸಿಟಿವ್ ಸ್ಕಿನ್ ಇದೆ. ಒಂದು ಸ್ವಲ್ಪ ಏನಾದರೂ ಯೂಸ್ ಮಾಡಿದ್ರೆ ಕೆಮಿಕಲ್ಸ್ನೆಲ್ಲ ಇಮ್ಮಿಡಿಯೇಟ್ ಆಗಿ ಜಾಸ್ತಿ ಆಕ್ನೆ ಆಗಿರ್ಬೋದು ಅಥವಾ ಇನ್ಫ್ಲಮೇಷನ್ ತರ ಏನೇನೋ ಆಗೋಗುತ್ತೆ. ಹಾಗಾಗಿ ಬಹಳ ಆಯುರ್ವೇದಿಕ್ ಅಥವಾ ಹರ್ಬಲ್ ಪ್ರಾಡಕ್ಟ್ಸ್ ಕಡೆ ಜಾಸ್ತಿ ಬಲ್ವು ನನಗೆ. ಯೂಸೇ ಮಾಡಲ್ಲ ಅಂತಿಲ್ಲ, ಕೆಲವೊಂದು ಮಾಯಶ್ಚರೈಸರ್ಸ್ ಯೂಸ್ ಮಾಡ್ತೀನಿ, ಕೆಲವೊಂದು ಕ್ರೀಮ್ಸ್ ಎಲ್ಲ ಯೂಸ್ ಮಾಡ್ತೀನಿ. ಆ್ಯಂಡ್ ಬೇಸಿಕ್ ಆಗಿ ನಾವು ಒಂದು ಫೌಂಡೇಶನ್ ಮತ್ತು ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡಲೇಬೇಕು, ಅದು ಕೂಡ ಕೆಮಿಕಲ್. ಬಟ್ ಅದ್ರ ಹೊರತಾಗಿ ಡೈಲಿ ತುಂಬ ಇಷ್ಟೊಂದೆಲ್ಲ ಯೂಸ್ ಮಾಡೋದೆಲ್ಲ ನಾನು ಮಾಡಿಲ್ಲ. പക്ഷേ ಯಾವುದಾದ್ರೂ ಒಂದು ಒಳ್ಳೆ ಹರ್ಬಲ್ ಪ್ರಾಡಕ್ಟ್ಸ್ ಏನಾದರೂ ಟ್ರೈ ಮಾಡಿದ್ರು ಮಾಡ್ಬೋದು. ಹಾಗೇನಾದ್ರೂ ಮಾಡಿದಾಗ ಖಂಡಿತ ನಿಮ್ಗಳ ಜೊತೆ ಶೇರ್ ಮಾಡ್ತೀನಿ. ಇನ್ನು ಫೇಶಿಯಲ್ ಹೇರ್ ರಿಮೂವಲ್ ಅಥವಾ ಹೇರ್ ರಿಮೂವ್ ಮಾಡ್ಬೇಕಂದ್ರೆ 3 ವಿಧಾನ ಇದೆ. ಒಂದು ವ್ಯಾಕ್ಸಿಂಗ್, ಒಂದು ಥ್ರೆಡಿಂಗ್, ಹಾಗೆಯೇ ಶೇವಿಂಗ್. ಬಟ್ ನನಗೆ ಶೇವಿಂಗ್ ತುಂಬಾ ಇಷ್ಟ ಆಗುತ್ತೆ. ಯಾಕಂದ್ರೆ ವ್ಯಾಕ್ಸಿಂಗ್ ಥ್ರೆಡಿಂಗ್ ಅಲ್ಲಿ ಮೊದಲನೇದಾಗಿ ತುಂಬಾ ಪೇನ್ಫುಲ್, ಎರಡನೇದು ಬಂದು ನನಗೆ ಬ್ರೂಸಸ್ ಆಗೋದು, ಮುಖದ ಮೇಲೆ ಚಿಕ್ಕ ಗುಳ್ಳೆ ಆಗೋದು, ಮತ್ತೆ ಫುಲ್ ರೆಡ್ ಆಗಿಬಿಡುತ್ತೆ ಫೇಸ್ ಎಲ್ಲ. ಆ ಇನ್ಫ್ಲಮೇಷನ್ ಹೋಗೋದಕ್ಕೆ ನನಗೆ 2-3 ದಿನ ಬೇಕಾಗುತ್ತೆ. ಆ ಸಾಹಸನೇ ಬೇಡ ಅಂತ ಶೇವಿಂಗ್ ಜಾಸ್ತಿ ಪ್ರಿಫರ್ ಮಾಡ್ತೀನಿ. ಶೇವಿಂಗ್ ಮಾಡಿದ ತಕ್ಷಣ ಕೂದಲು ಜಾಸ್ತಿ ದಪ್ಪ ಬರುತ್ತೆ ಅಂತ, ತಿಕ್ಕಾಗಿ ಬರುತ್ತೆ ಅಂತ ಖಂಡಿತವಾಗ್ಲೂ ಇದು ತಪ್ಪು, ಸುಳ್ಳು. ಯಾಕೆ ಅಂತ ಹೇಳ್ತೀನಿ. ಯೂಶಲಿ ನಾವು ಶೇವ್ ಮಾಡಿದ್ರೆ ಏನಾಗುತ್ತೆ, ಹೇರ್ ರಫ್ ಆಗಿ ಕಟ್ ಆಗಿರುತ್ತೆ, ಮೇಲ್ಗಡೆ ಎಡ್ಜ್ ಹಿಂಗೆ ತುಂಡಾಗಿರುತ್ತೆ. ಸೊ ಹಾಗಾಗಿ ಹೇರ್ ಗ್ರೋತ್ ಆದಾಗ ನಮ್ಗೆ ಸ್ವಲ್ಪ ರಫ್ ಅನ್ಸುತ್ತೆ ಹೊರತು ಖಂಡಿತವಾಗ್ಲೂ ಅದರಿಂದ ಯಾವುದೇ ರೀತಿಯ ಸಮಸ್ಯೆ ಇರಲ್ಲ. ಇನ್ಫ್ಯಾಕ್ಟ್ ಶೇವಿಂಗ್ ಮಾಡೋದ್ರಿಂದ ಬಹಳಷ್ಟು ಅಡ್ವಾಂಟೇಜ್ ಇದೆ. ಡೆಡ್ ಸ್ಕಿನ್ ಹೋಗುತ್ತೆ, ಆಮೇಲೆ ಯಾವುದೇ ರೀತಿಯಾದಂಥ ಪೇನ್ ಇರಲ್ಲ, ನೋವಿಲ್ಲದೆ ಆರಾಮಾಗಿ ಶೇವಿಂಗ್ ಮಾಡ್ಕೋಬಹುದು. ಅಂದ್ರೆ ಎಲ್ಲಿ ಬೇಕಲ್ಲಿ ಯೂಸ್ ಮಾಡ್ಬೋದು ನಾವು. ಅಂದ್ರೆ ನಾವು ಪಾರ್ಲರ್ಗೆ ಹೋಗ್ಬೇಕು, ಈ ತರ ವ್ಯಾಕ್ಸಿಂಗ್ ಮಾಡಬೇಕು, ಹಿಂಗೆಲ್ಲ ಏನು ದೊಡ್ಡ ಪ್ರೊಸೀಜರ್ ಇರಲ್ಲ. ಸ್ವಲ್ಪ ಕೇರ್ಫುಲ್ ಆಗಿ ಜೆಂಟಲ್ ಆಗಿ ಹ್ಯಾಂಡಲ್ ಮಾಡಿದ್ರೆ ನಾವು ಎಲ್ಲಾದ್ರೂ ಶೇವಿಂಗ್ ಮಾಡ್ಕೋಬಹುದು. ಅಂಡ್ ಸ್ಕಿನ್ ಎಕ್ಸ್ಫೋಲಿಯೇಟ್ ಮಾಡುತ್ತೆ. ಇನ್ನೊಂದೇನು ಅಂತಂದ್ರೆ, ನಾವು ಯಾವುದೇ ರೀತಿ ಮೇಕಪ್ ಏನಾದರೂ ಹಾಕಿದ್ರೆ ಹೇರ್ ಇಲ್ಲದೆ ಇರೋದ್ರಿಂದ ನೀಟಾಗಿ ಕೂರುತ್ತೆ ಅಂಡ್ ಮುಖ ಫ್ರೆಶ್ ಆಗಿ ಅನ್ಸುತ್ತೆ, ಗ್ಲೋ ಅಂತ ಅನ್ಸುತ್ತೆ. ಸೊ ನಾನಿವತ್ತು ಹೇಗೆ ನನ್ನ ಫೇಶಿಯಲ್ ಹೇರ್ನ ಹೇಗೆ ರಿಮೂವ್ ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ನಾನು ಕಾರ್ಮೆಸಿ ಅವರ ಫೇಶಿಯಲ್ ರೇಸರ್ ಯೂಸ್ ಮಾಡ್ತಾ ಇದ್ದೀನಿ. ಯಾಕೆ ಕಾರ್ಮೆಸಿ ಅವರ ರೇಸರ್ ಅಂತ ನೀವು ಅನ್ಕೋಬಹುದು. ಮೊದಲನೇದಾಗಿ ಬಿಕಾಸ್ ಆಫ್ ಇಟ್ಸ್ ಕ್ವಾಲಿಟಿ. ಅಂದ್ರೆ ಅವ್ರು ನನಗೆ ಇದು ಕಳ್ಸಿಕೊಟ್ಟಿದ್ದಾರೆ, ಅದಕ್ಕೆ ನಾನು ನಿಮ್ಗೆ ಹೇಳ್ತಿದ್ದೀನಿ ಅಂತ ಏನಿಲ್ಲ. ನಿಮ್ಗೆ ಈ ರೇಸರ್ ಚೆನ್ನಾಗಿ ಅನ್ಸಿದ್ರೆ ಇದನ್ನ ಯೂಸ್ ಮಾಡಿ, ಇಲ್ಲ ನೀವು ಬೇರೆ ರೆಗ್ಯುಲರ್ ಯಾವ್ದಾದ್ರು ಯೂಸ್ ಮಾಡ್ತಿದ್ರೆ ಅದನ್ನು ಯೂಸ್ ಮಾಡಿ. ಬಟ್ ಗಿವ್ ಇಟ್ ಅ ಟ್ರೈ, ಚೆನ್ನಾಗಿದೆ. ಯಾಕೆ ಇದನ್ನ ಚೂಸ್ ಮಾಡ್ತೀನಿ ಅಂದ್ರೆ, ಫಸ್ಟ್ ಆಫ್ ಆಲ್ ಇದರ ಕ್ವಾಲಿಟಿ. ನನಗೆ ಇದ್ರ ಕ್ವಾಲಿಟಿ ತುಂಬಾ ಇಷ್ಟ ಆಯ್ತು. ಆಂಟಿ ಸ್ಲಿಪ್ ಗ್ರಿಪ್ ಇದೆ. ಸೊ ಈ ಗ್ರಿಪ್ ಇದ್ರೆ ನಾವು ಆರಾಮಾಗಿ ಫೇಶಿಯಲ್ ಹೇರ್ನ ರಿಮೂವ್ ಮಾಡೋದಕ್ಕೆ ತುಂಬಾ ಸುಲಭ ಆಗುತ್ತೆ. ಹಾಗೆಯೇ ಕ್ಯಾಪ್ ಕೊಟ್ಟಿದ್ದಾರೆ ಟು ಮೇಂಟೈನ್ ದ ಹೈಜೀನ್. ಇದು ತುಂಬಾ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಹಾಗೆಯೇ ಇದ್ರ ಬ್ಲೇಡ್ ಬಂದು ಜಿಗ್ಜಾಗ್ ಫಾರ್ಮ್ ಅಲ್ಲಿ ಇದೆ. ಸೊ ಹಾಗಾಗಿ ನಾವು ಗ್ರಿಪ್ ಮಾಡ್ಬೇಕಾದ್ರೆ ತುಂಬಾ ಸ್ಮೂತ್ ಆಗಿ ನಾವು ಪ್ರೊಸೀಜರ್ ನ ಫಾಲೋ ಮಾಡಬಹುದು. ಹಾಗೆಯೇ ಇವರು ಈ ಬ್ಲೇಡ್ಗೆ ಯೂಸ್ ಮಾಡಿರುವಂತಹ ಮಟೀರಿಯಲ್ ಬಂದು ಫೈನೆಸ್ಟ್ ಸ್ಟೇನ್ಲೆಸ್ ಸ್ಟೀಲ್. ಸೊ ಈ ತರ ಒಳ್ಳೆ ಕ್ವಾಲಿಟಿ ಆಗಿರೋದ್ರಿಂದ ನಾನು ಇದನ್ನ ಚೂಸ್ ಮಾಡ್ತೀನಿ. ಹಾಗೆ ಇವ್ರದ್ದು ಬ್ಯೂಟಿ ಏನಪ್ಪಾ ಅಂತಂದ್ರೆ, ಒಂದು ಚಿಕ್ಕ ರೇಸರ್ ಕೂಡ ಇದೆ. ಈ ರೇಸರ್ ನಾವು ತುಂಬಾ ಕಾರ್ನರ್ ಅಲ್ಲಿ ಇರುತ್ತೆ ಹೇರಿ. ಫಾರ್ ಎಕ್ಸಾಂಪಲ್ ಇವಾಗ ನಾನು ನಿಮ್ಗೆ ನನ್ನ ಐಬ್ರೋಸ್ ಮಾಡಿ ತೋರಿಸ್ತೀನಿ. ಸೊ ಈ ತರ ಕಾರ್ನರ್ ಅಲ್ಲಿ ಇರುವಂತಹ ತುಂಬಾ ಸುಲಭವಾಗಿ ರಿಮೂವ್ ಮಾಡಬಹುದು. ಪ್ರೊಸೀಜರ್ ಹೇಗೆ ಅಂತ ನಾನು ಒಂದ್ಸಲಿ ಹೇಳ್ಕೊಡ್ತೀನಿ, ಓಕೆನಾ? ಸೊ ಮೊದಲನೇದಾಗಿ ನಿಮ್ಮ ಫೇಸ್ ನ ನೀಟಾಗಿ ವಾಶ್ ಮಾಡ್ತೀರಾ. ಹಾಗೆಯೇ ವಾಶ್ ಮಾಡಿದ್ಮೇಲೆ ಟವಲ್ ತಗೊಂಡು ನಿಮ್ಮ ಫೇಸ್ನ ಡ್ರೈ ಮಾಡ್ಕೋತೀರಾ. ಇದಾದ ನಂತರ ಸಾಕಷ್ಟು ಮಾಯಶ್ಚರೈಸರ್, ನಾನಿಲ್ಲಿ ಆಲಿವೆರಾ ಜೆಲ್ನ ಯೂಸ್ ಮಾಡ್ತಾ ಇದ್ದೀನಿ. ಸಾಕಷ್ಟು ಆಲಿವೆರಾ ಜೆಲ್ನ ಹಾಕಿ 1 ನಿಮಿಷ ಕ್ಲೀನಾಗಿ ಮಸಾಜ್ ಕೊಡ್ತೀರಾ. ಇದಾದ್ಮೇಲೆ ಕಾರ್ಮೆಸಿ ಅವರ ರೇಸರ್ನ ತಗೋತೀರಾ. ಸ್ಕಿನ್ನ ಟೈಟ್ ಆಗಿ ಹಿಡ್ಕೊಂಡು ನೀಟಾಗಿ ನಿಮ್ಮ ಫೇಶಿಯಲ್ ಹೇರ್ ಯಾವ ಡೈರೆಕ್ಷನ್ ಅಲ್ಲಿ ಬೆಳೆದಿದೆನೋ ಅದೇ ಡೈರೆಕ್ಷನ್ ಅಲ್ಲಿ ನೀಟಾಗಿ ಶೇವ್ ಮಾಡ್ತಾ ಹೋಗ್ತೀರಾ. ಸೊ ನಿಮ್ಮ ಫೇಸ್ ಅಲ್ಲಿ ಇರುವಂತಹ ಹೇರ್ನೆಲ್ಲ ನೀಟಾಗಿ ಶೇವ್ ಮಾಡಿದ ನಂತರ ಮತ್ತೆ ಫೇಸ್ಗೆ ತಣ್ಣೀರಲ್ಲಿ ಮುಖ ತೊಳಿತೀರಾ, ಮತ್ತೆ ಫೇಸ್ ನ ಟ್ಯಾಪ್ ಮಾಡ್ತೀರಾ, ಕ್ಲೀನ್ ಆಗಿ ಮಾಯಶ್ಚರೈಸರ್ ನ ಹಚ್ತೀರಾ. ಹಾಗೇನೆ ಇದೆಲ್ಲ ಪ್ರೊಸೀಜರ್ ಮುಗಿದ ನಂತರ ಆ ರೇಸರ್ ನ ನೀಟಾಗಿ ವಾಶ್ ಮಾಡಿ ಅದನ್ನು ಕೂಡ ಡ್ರೈ ಮಾಡಿ ಕ್ಯಾಪ್ ಹಾಕಿ ಕ್ಲೋಸ್ ಮಾಡಿ ಇಡ್ತೀರಾ. ಸೊ ಇದೊಂದು ಸಿಂಪಲ್ ಪ್ರೊಸೀಜರ್. ಸೊ ಇದಾಗಿತ್ತು ನನ್ನ ಫೇಶಿಯಲ್ ಹೇರ್ ರಿಮೂವಲ್ ಪ್ರೊಸೀಜರ್. ಹಾಗೆಯೇ ಕಾರ್ಮೆಸಿ ಅವ್ರದ್ದು 4th year ಆನಿವರ್ಸರಿ ಆಗಿರೋದ್ರಿಂದ ಪ್ರತಿಯೊಂದು ಪ್ರಾಡಕ್ಟ್ ಮೇಲೂ 40% ಡಿಸ್ಕೌಂಟ್ ನಡೀತಾ ಇದೆ. ಹಾಗೆಯೇ ನನ್ನ ಪ್ರೊಮೋ ಕೋಡ್ ADITIYT10 ಆದಿತಿ YT10 ಯೂಸ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ 10% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ಈ ಪ್ರಾಡಕ್ಟ್ ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಕಾರ್ಮೆಸಿ ಅವ್ರದ್ದು ಕೂಡ. ಹಾಗೆಯೇ ಅಮೆಝಾನ್ ಲಿಂಕ್ ಕೂಡ ನಾನು ಹಾಕಿದ್ದೀನಿ.
ಸೊ ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಸ್ಪೆಷಲ್. ಥ್ಯಾಂಕ್ ಯು ಸೋ ಮಚ್. ಎಲ್ರೂ ಸಕಲಾಗಿರಿ, ಖುಷಿಯಾಗಿರಿ, ನಗ್ತಾರಿ. ಯು ಗಾಯ್ಸ್ ಆರ್ ರಿಯಲಿ